ಸಾಣ್ತದ ರೀ. ಜಸ್ಟ್ ಇನ್ನಾಗೆ ತೊಗೊಂಬಂದ್ರಿ. ನಾವು ನೋಡಿತಿಲ್ಲ, ಕೂತಿದ್ದೆ ತಳಗ, ತೊಗೊಂಬಂದು ನಿಂದ್ರಿಸಿದ್ರಿ. ಅವರೆಲ್ಲರೂ ಹೋಗೋಣ, ಆಮೇಲೆ ಕರ ಹೆಂಗದತ್ತೇಳಿ ತೋರಿಸ್ತೀನಿ ರೀ ನಿಮ್ಗೆ. ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀವಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು ರೀ ಹೇಳಕ್ಕೆ, ಅದಕ್ಕೆ ಇನ್ನು ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಎದ್ದು ಕೂಡಲೇ ಕಸ ಬಾಂಡ್ಯ ಜಳಕ ಮಾಡಿದ್ರೆ ಲೇಟ್ ಆಯ್ತು ರೀ. ಇವಾಗ ನೋಡ್ರಿ ಬೆಳಗ್ಗೆ ಎದ್ದು ಕೂಡಲೇ ಜಳಕ ಮಾಡ್ಕೊಳ್ಳಿ, ಚಾ ಇಡ್ಬೇಕಂತೇಳಿ ಒಳಗೆ ಬಂದೀನಿ ರೀ. ಚಾ ಕಿಟ್ಟೀನಿ, ಚಾ ಕುದಿಯಾಗತ್ತದ ರೀ. ಇದೊಂದು ಸ್ವಲ್ಪ ನುಗ್ಗಿಕಾಯಿ ಸಾರ, ಅನ್ನ, ಒಂದು ಜರ ಇದು ಮಾಡ್ಬೇಕು ರೀ, ಪುಂಡಿ ಪಲ್ಯ ಚಟ್ನಿ ರೀ. ಅದಕ್ಕೆ ಅದೆಷ್ಟು ಮಾಡ್ಬೇಕು ಅನ್ನತ್ತೀನಿ ರೀ. ಲೇಟ್ ಆಗ್ಯದ, ಗಾಳಿ ಒಂದು ಹತ್ತದ ರೀ ಹೊರಗೆ. ಇದು ಮಾಡ್ಬೇಕಾದ್ರೆ ರೊಟ್ಟಿ ಎತ್ತ ಬಡಿಬೇಕಾದ್ರೆ ಅದ್ರ ಕಲೆಗೆ ಇಲ್ಲಿ ಹೊರಸೊಯ್ದು ಅಲ್ಲಿ ಇಟ್ಕೆರೆ ಹಿಂಗೆ ಅಡ್ಡ ಮರಿ ಮಾಡೀನಿ ರೀ. ಅದಕ್ಕೆ ಗಾಳಿ ಹತ್ತಲಾರ್ದಂಗೆ ಅಲ್ಲಿ ಅಲ್ಲಿಗೆ ನುಗ್ಗಿಕಾಯಿನೂ ನಿನ್ನ ತಂದಾಡ್ರಿ, ಅದು ತಾಗಿದ್ದು ಅಂತ ತೊಗೊಂಡ್ರಿ. ಆ ನುಗ್ಗಿಕಾಯಿ ಸಾರು ಮಾಡ್ತಿದ್ರಿ. ಇವಾಗ ನಮ್ಮ ರಚ್ಚಕ್ಕೂ ಹೊಡ್ಲಾಗತ್ತಾಳ್ರಿ. ಬ್ಯಾಳಿಗತ್ತ ನೀರು ಹಾಕ್ಬೇಕ್ರಿ. ನಾ ಬ್ಯಾಳಿ ಕುದಿಯಕ್ಕೆ ಇಡ್ಬೇಕ್ರಿ, ಕುಕ್ಕರ್ದಾಗ ಹಾಕ್ಯಾರೆ. ಬರ್ರಿ ನಿಮಗೆ ತೋರಿಸ್ತೀನಿ. ಹೊರಗೆ ಇಲ್ಲಿ ಇದು ಮಾಡಿರ್ತೀನಿ ನೋಡ್ರಿ. ಇಲ್ಲಿ ಈ ರೀತಿ ಮರಿ ಮಾಡಿನ ಅಡ್ಡ, ಯಾಕಂದ್ರೆ ಗಾಳಿ ಹತ್ತಂಗಿಲ್ಲ ರೀ ಈ ರೀತಿ ಮಾಡಿದ್ರೆ. ಇವಾಗ ಪುಂಡಿ ಪಲ್ಯ ಕುದಿಯಕ್ಕೆ ಇಟ್ಟೀನಿ ರೀ, ನೀರು ತೆಗೆದಿಕ್ಕೆರೆ ಪುಂಡಿ ಪಲ್ಯ ಚಟ್ನಿ ಮಾಡ್ಬೇಕಂತೇಳಿ. ಇಲ್ಲಿ ನೋಡ್ರಿ ಅಡ್ಡ ಹಿಂಗೆ ಇಟ್ಟೀನಿ ರೀ, ಗಾಳಿ ಹತ್ತಂಗಿಲ್ಲ. ಆಗಳ ಒಟ್ಟ ಒಲಿನೇ ಹತ್ತಲಾಗಿತ್ತು, ಆರ್ಲಾಗತ್ತಿತ್ತು ರೀ. ಇವಾಗ ನೋಡ್ರಿ ಬ್ಯಾಳೆ ಹಾಕ್ಲಾಗತ್ತೀನಿ ರೀ. ನಾನು ಕುಕ್ಕರ್ದಾಗ ಇಡ್ಬೇಕಂತೇಳಿ ಚಾ ಕಿಟ್ಟೇನಲ್ರಿ, ಚಾ ಕುದಿಯಾಗತ್ತದ. ಇವ್ರೇನ ಜಳಕ ಮಾಡಿಲ್ರಿ, ಚಾ ಕುಡ್ಲಿಕ್ಕೆ ರೆಡಿ ಅನಿತ್ತಾರ. ನಮ್ಮ ರಚ್ಚು ನೋಡ್ರಿ ನಿನ್ನೆ ಹೆಂಗೆ ಹಸಿ ಮಾಡ್ಕೊಂಡೇಳು, ಅದಕ್ಕೆ ರಾಯಣ್ಣನ ಚಾಟಿ ಹಾಕಿದ್ರಿ. ನಾನು ಬ್ಯಾಳೆನೂ ಕುದ್ಲಿಕ್ಕೆ ಇಟ್ಟಿರ್ಬೇಕಂತೇಳಿ ಬ್ಯಾಳೆ ಇದು ಮಾಡಿದ್ರಿ, ಕುಕ್ಕರ್ದಾಗ ಹಾಕಿಟ್ಟ ಹಂಗೆ ಚಾ ಮಾಡಿ ನಾವು ಚಾ ಕುಡಿಯಾಗತ್ತೀವಿ. ನಮ್ಮ ರಚ್ಚು ಮೊದಲೆಲ್ಲ ಚಾ ಕುಡಿದಿದ್ದಿಲ್ರಿ, ಇವಾಗ ಚಾ ಕುಡ್ಲಾಗತ್ತಾಳ. ನಮ್ಮ ರಾಧಿಕಾಗ ಬಿಸ್ಗಿಟ ಕಮ್ಮಿ ಆಗ್ಯಾವ್ರಿ. ಅವು ಒಂದು ಪುಡಿ ಕೊಟ್ಟರು ಬೇಕಿ ಸಾಲಂಗಿಲ್ಲ, ಅದ್ರ ಕಲೆಗೆ ಹಳ್ಳಾಗತ್ತೇಳ್ರಿ ಆಕಿ. ನಾವು ಯಾಕೆಲ್ಲಾಗ್ತೀವಿ ಇವತ್ತೊಂದು ದಿನ ನಾಳೆ ತರ್ತಾರೆ ಪಪ್ಪ ಅಂತ ರಂಸಗತ್ತಿದೆ. ಒಟ್ಟ ಗಪ್ಪೆ ಆಗಲ್ಗಿದ್ರು ರೀ. ನಮ್ದೆಲ್ಲ ಚಾ ಕುಡಿಯೋದೇ ಆಯ್ತು ಖರೆ, ಆಕೇನು ಚಾ ಕುಡಿದಿಲ್ಲ ರೀ. ನಾವೆಲ್ಲರೂ ಕುಡಿದ ಬಳಕ ಆಮೇಲೆ ಒಬ್ಬಕ್ಕನೇ ಕುಡಿತಾಳ್ರಿ ಆಕಿ. ನಮ್ಮ ರಚ್ಚು ನೋಡ್ರಿ, ನಮ್ಮ ರಚ್ಚು ಎರಡು ಶಾನೆ ಅದ, ಆಕಿ ತಿನ್ನು ಅಂತ ಹೇಳತ್ತಿಳು. ಇವಾಗ ನೋಡ್ರಿ ನಾನು ಇದು ಮಾಡತ್ತೀನಿ, ನುಗ್ಗಿಕಾಯಿ ಸಾರಿ ಬ್ಯಾಳಿ ಕುದ್ದೀವಿ. ಅದಕ್ಕೆಲ್ಲ ಜಲ್ದಿ ಪಾನಿ ಹೊಡೆದು ಮಾಡ್ಬೇಕಂತೇಳಿ ಮಾಡತ್ತೀನಿ ರೀ. ನಾನು ಇನ್ನೊಂದು ಸ್ವಲ್ಪ ಪುಂಡಿ ಪಲ್ಯ ಕುದ್ದಿಲ್ರಿ, ಸ್ವಲ್ಪ ಕುದ್ದೈತಿ. ಅದ್ರ ಕರಾಗ ಅದು ಕುದಿಯತನ ಇದಕ್ಕೆ ಪಾನಿ ಹೊಡೆದಂದ್ರೆ ಕುದೀತದಲ್ರಿ. ಆಮೇಲೆ ಅದು ಕುದ್ದ ಬಳಕ ಚಟ್ನಿ ಕುಟ್ಲಿಕ್ಕೆ ಬರ್ತೈತೇಳಿ ಬಿಟ್ಟೇನಿ ರೀ. ನಾನು ಹಾಗೆ ಅದ್ರ ಮೇಲೆ ಇದು ಇಡ್ತೀನಿ ರೀ, ಅನ್ನಕ್ಕೆ ಇಡ್ತೀನಿ ಒಲಿ ಮೇಲೆ. ಚಟ್ನಿ ಕುಟ್ಟತನ ಅನ್ನ ಕುದೀತದ ರೀ, ಆಮೇಲೆ ಈ ಕಡೆ ಸಾರನು ಕುದೀತದ. ನಂಗೆ ಜಲ್ದಿ ರೊಟ್ಟಿ ಮಾಡಕ್ಕೆ ಬರ್ತದಲ್ರಿ. ಇದಕ್ಕೊಂದು ಸ್ವಲ್ಪ ಇವಾಗ ಜೀರಿಗೆ ಹಾಕೊಳಗತ್ತೀನಿ ರೀ. ನಾನು ಇದಕ್ಕೆ ಸೋಡಾ ಕುಟ್ಕೊಂಡಿನಲ್ರಿ, ಸುಣ್ಣಾಗಿ ಕುದ್ದಾವು. ಆಮೇಲೆ ಇದಕ್ಕಂದ್ರೆ ಹಾಗೆ ಬ್ಯಾಳಿನ ಉಳಿತು. ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೊಳಗತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾಗತ್ತೆ ನಿಂತ್ಬಾರ್ಬೇಕು ರೀ, ಚಂದ ಆಗ್ತದ. ಒಂದು ಜರ ಕಡಿಪತ್ತ ಹಾಕೊಳಗತ್ತೆ. ಹಸಿ ಕಡಿಪತ್ತ ಹಾಕೊಂಡು ಒಂದು ಸ್ವಲ್ಪ ಎಣ್ಣೆ ಕುದಿದ್ರಿ, ಅದು ಕೈ ಚಳಿ ಆಗತ್ತದ ಎಲ್ಲ. ಇದಕ್ಕಂದ್ರೆ ಬೆಳ್ಳುಳ್ಳಿ ಕೆಂಪಗೈತ್ರಿ, ಇದಕ್ಕಂದ್ರೆ ಹೊತ್ತು ಬಿಡ್ತದೆ ರೀ. ಇದಕ್ಕಂದ್ರೆ ಕಿರ್ಗಾಯಿ ಆಗ್ತದ. ಅದಕ್ಕೆಲ್ಲಾಗ ಅರಿಶಿಣ ಹಾಕೊಳಗತ್ತೆ ನೋಡಿ. ಒಂದು ಜರ ಅರಿಶಿಣ ಹಾಕ್ಕೊಂಡು ಹಂಗೆ ಖಾರ ಇಷ್ಟು ಹಾಕೋತೀನಿ ರೀ. ಇದಕ್ಕಂದ್ರೆ ಬ್ಯಾಳಿ ಇದು ಹೊತ್ತು ಬಿಡ್ತದೆ ರೀ ಬೆಳ್ಳುಳ್ಳಿ. ಖಾರ ಒಂದು ಸ್ವಲ್ಪ ಹಾಕೊಂಡು ಹೋಗ್ತೀನಿ ರೀ, ಜಾಸ್ತಿನೇ ಬೀಳ್ತದೆ ಚಳಿ ಅಂದ್ರೆ. ಒಂದು ಸ್ವಲ್ಪ ಎಣ್ಣೆ ಕುದಿಯೋಣ. ಇವಾಗ ಬ್ಯಾಳಿ ಹಾಕೋತೀನಿ ನೋಡ್ರಿ. ನುಗ್ಗಿಕಾಯಿ ತರ್ಸೋದು. ನುಗ್ಗಿಕಾಯಿ ಹಾಕೋತೀನಿ ರೀ. ಹೊಸು ನುಗ್ಗಿಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಕೈಯಾಗ ಇದಕ್ಕೆ ಇವಾಗ ನೀರು ಹಾಕೋತೀನಿ ರೀ. ಹೀಗೆ ನೋಡ್ರಿ ಫ್ರೆಂಡ್ಸ್, ಇವಾಗ ಸಾರು ಪಾನೆ ಹೊಡೆದಕ್ಕೆರೆ ಕುದ್ಲಿಕ್ಕೆ ಇಟ್ಟೇನಿ ರೀ. ಇವಾಗ ಚಟ್ನಿ ಕುಟ್ಬೇಕಲ್ರಿ, ಅದಕ್ಕೆ ನಾನು ಚಟ್ನಿ ಕುಟ್ಬೇಕಂತೇಳಿ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡು ಕಲ್ಗಲ್ದು ಹಾಕೊಂಡು ಕುಟ್ಕೊಳಗತ್ತೆ ನೋಡ್ರಿ.
ಇದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಕುಟ್ಕೋತೀನಿ ರೀ. ಮೊದಲು ನಾನು ಪುಂಡಿ ಪಲ್ಯ ಕುಟ್ಕೊಂಡಿನಿ ರೀ. ಇದ್ರಾಗ ಸಾರು ಖಾಣೆ ಹೊಡ್ಕೊತೆ ಕುಟ್ಕೊಂಡಿನಿ ರೀ. ಒಂದು ಸ್ವಲ್ಪ ಕುದ್ದಿತಿಲ್ರಿ ಅದು, ಅದ್ರ ಕಲೆಗೆ ಸಣ್ಣದಾಗಿ ಕುಟ್ಕೊಂಡಿನಿ ರೀ. ಇದಕ್ಕೊಂದು ಸ್ವಲ್ಪ ಇವಾಗ ಸಣ್ಣಗೆ ಕುಟ್ಕೊಂಡೇವಲ್ರಿ, ಜಲ್ದಿ ಇದು ಆಗ್ತದ್ರಿ. ಪುಂಡಿ ಪಲ್ಯಾಗೂ ಇದು ಆಗ್ತದೆ ಅಂತೇಳಿ ಕುಟ್ಕೊಳಗತ್ತೀನಿ ರೀ. ಇವಾಗ ಇದಕ್ಕೆ ಒಂದು 4 ಬೆಳ್ಳುಳ್ಳಿ ಜಜ್ಜು ಇದು ಸುಲಿತಿಟ್ಕೊಂಡಿನಿ ರೀ. ಅಲ್ಲಿಷ್ಟು ಹಾಕೋತೀನಿ ನೋಡ್ರಿ. ಹಾಕೊಂಡ್ಕೆರೆ ಸಣ್ಣಗೆ ಇದಕ್ಕೆ ನಾವು ಜಜ್ಕೋತೀನಿ. ಆಮೇಲೆ ಹಾಗೆ ಒಂದೇ ಒಂದು ಈರುಳ್ಳಿ ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಈ ರೀತಿ ಇವು ಹಾಕೊಳಗತ್ತೀನಿ ನೋಡ್ರಿ. ಹಾಕೊಂಡ್ಕೆರೆ ಇದನ್ನು ಇದ್ರೊಳಗೆ ಚೆಂದಾಗಿ ಜಜ್ಕೋತೀನಿ ರೀ. ಚಂದಾಗನ ಇದು ಮಾಡ್ಕೊಳ್ಳೋದಿಲ್ರಿ ಭಾಳ, ಅಂದ್ರೆ ಹಿಂಗೆ ಜಾಸ್ತಿ ಕುಟ್ಕೊಳ್ಳೋದಿಲ್ರಿ. ಅದಕ್ಕೆ ಅಷ್ಟೇ ಸುಮ್ಮ ಮೀಡಿಯಮ್ದಾಗ ಹಸಿಮೆಣ್ಸಿಕಾಯಿ ಇದು ಮಿಕ್ಸ್ ಆಗಂಗೆ ಕುಟ್ಕೊಬೇಕ್ರಿ ಅಷ್ಟೇ. ಮತ್ತು ಪುಂಡಿ ಪಲ್ಯ ಹಾಕಿ ಕುಟ್ಕೊಳ್ಳೋಣ ತೀರಾ ಇದು ಆಗ್ಬಿಡ್ತದೆ. ಇವಾಗ ಇದಕ್ಕೆ ಇದು ಹಾಕೋತೀನಿ ರೀ ಪುಂಡಿ ಪಲ್ಯ. ನೋಡಿರಿ ಪುಂಡಿ ಪಲ್ಯ ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡಿನಿ, ಅದು ಹಾಕೊಂಡು ಅದನ್ನು ಜಜ್ಕೋತೀನಿ ರೀ ಇವಾಗ ಚೆಂದಾಗಿ. ಎಲ್ಲ ಮಿಕ್ಸ್ ಆಗಂಗೆ ಚೆಂದಾಗಿ ಜಜ್ಕೋಬೇಕ್ರಿ ಇದಕ್ಕೆ. ಇವಾಗ ಇದಕ್ಕೆ ಇದು ಹಾಕೋತೀನಿ ರೀ ಉಪ್ಪ. ಅಂದಾಜು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಗತ್ತೀನಿ ರೀ ನಾನು. ಬೇಕಾಯ್ತಂದ್ರೆ ಮ್ಯಾನು ಹಾಕೊಳಕ್ಕೆ ಬರ್ತದೆ ರೀ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕೊಳಗತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಅದಕ್ಕೆ. ಬೇಕಾಗಿತ್ತಿಲ್ಲ ಅಂದ್ರೆ ಮ್ಯಾನು ಹಾಕೊಂಡು ಉಳ್ಳಕ್ಕೆ ಬರ್ತದೆ ರೀ. ಬರೀ ಅರಿಶಿಣ ಉಪ್ಪು ಹಾಕಿ ಕುಟ್ಕೊಳಕ್ಕೂ ಬರ್ತದೆ. ಇವಾಗ ಎಲ್ಲಕ್ಕ ಮಿಕ್ಸ್ ಮಾಡ್ಕೋಬೇಕು. ಇದ್ರಾಗ ಉಪ್ಪು ಎಣ್ಣೆ ಆಮೇಲೆ ಅರಿಶಿಣ ಎಲ್ಲ ಮಿಕ್ಸ್ ಆಗಂಗೆ. ನಮ್ಮ ಮಾಮಾಗ ಪುಂಡಿ ಪಲ್ಯ ಚಟ್ನಿ ಅಂದ್ರೆ ಭಾಳ ಇಷ್ಟ ರೀ ಅವರಿಗೆ. ಉಳ್ಳಾಗಡ್ಡೆ ಅಂತ ಹಾಕಿ ಕುಟ್ಟು ಕೊಡ್ಬೇಕು ರೀ. ಬಿಸಿ ರೊಟ್ಟಿ ಮಾಡಿ ಭಾಳ ಚಂದ ಅಂತಾರೆ ರೀ ಅವರು. ಪುಂಡಿ ಪಲ್ಯ ಚಟ್ನಿ ಅಂದ್ರೆ ಭಾಳ ಇಷ್ಟ ರೀ. ಪುಂಡಿ ಪಲ್ಯ ಅಂದ್ರೆ ಆಯ್ತು ರೀ ಅವರು. ಬಿಸಿ ರೊಟ್ಟಿ ಪುಂಡಿ ಪಲ್ಯ ಮಾಡ್ಕೊಡ್ಬೇಕು ರೀ ಅವ್ರಿಗೆ ಬರೀ. ಪುಂಡಿ ಪಲ್ಯ ಅಂತ ರೆಡಿ ಐತ್ರಿ. ಇವಾಗ ಪುಂಡಿ ಪಲ್ಯದ ಇವಾಗ ಒಂದು ಬಟ್ಲ ತಗೊಂಡು ಇಟ್ಕೋತೀನಿ ರೀ ನಾನು. ಅನ್ನಕ್ಕೆ ಇಟ್ಟಿನಿ ರೀ ಹೊರಗೆ. ಇವಾಗ ಇದೆಷ್ಟು ತಗೊಂಡು ಮಾಡಿಕರೆ ಅನ್ನ ತೆಗೆದು ಅನ್ನ ರೆಡಿ ಆಗಿತ್ತಂದ್ರೆ ಅನ್ನ ತೆಗೆದುಕರೆ ರೊಟ್ಟಿಗೆ ಹಂಚಿಡ್ಬೇಕು ರೀ. ಒಂದು ಸೂಡು ಪುಂಡಿ ಪಲ್ಯ ನೋಡ್ರಿ ಎಷ್ಟು ಚಟ್ನಿ ಇತ್ತು. ಅವ್ರೇನು ಈ ಹೊಸ ಹೊತ್ತವ್ರಿ ಮತ್ತೆ ಬರ್ತಾರೆ ಅವ್ರು ಉಳ್ಕೇನು ಮಾಡಿದಂತೇಳಿ ಅದ್ರ ಕಡೆಗೆ ಪಟ ಪಟ ಎಲ್ಲ ಮಾಡ್ಕರೆ ನಾನು ಎಲ್ಲ ದೊಂತಿ ಮಾಡ್ಕೋತೀನಿ ರೀ. ಇವಾಗ ಒಂದು ಜರ ಬಿಸಿಲು ಬಿದ್ದದ್ರಿ. ಅರ್ಬಿ ತೊಗೊಳಕ್ಕವ್ರಿ. ಅರ್ಬಿ ತೊಗೊಳೋದು ಹಾಕಿದಂದ್ರೆ ನೋಡ್ರಿ ಇವಾಗ ಅನ್ನ ರೆಡಿ ಆಗೈತಿ. ನಾ ಚಟ್ನಿ ಸಾರು ಮಾಡೋದ್ರಾಗ ಅನ್ನ ಇಳಿಸ್ಕರೆ ಒಂದು ರೊಟ್ಟಿ ಹಂಚಿರ್ತೀನಿ ರೀ ನಾನು. ಪಟ್ಟಕ್ಕೆ ರೊಟ್ಟಿ ಇಟ್ಬಾರ್ದಂದ್ರೆ ಆಯ್ತು ರೀ. ಈ ಗಾಳಿ ಕಲಾಗ ರೊಟ್ಟಿ ಎಳಂಗಿಲ್ಲ ರೀ. ಅದ್ರ ಕಡೆಗೆ ಇದು ಹೊರಸ ಇಟ್ಟಿನಿ ರೀ ಅದು ನಾನು. ಬರೋ ಮತ್ತೆ ರೊಟ್ಟಿ ಕಲ್ ತಂದಿಲ್ಲ ಏನೂ ತಂದಿಲ್ಲ. ಇದೇ ಇಲ್ಲಿ ಒಂದು ರೊಟ್ಟಿ ಕಲ್ ತೊಗೊಂಡ್ಕರೆ ಇದಕ್ಕೆ ಕೆದಕ್ಕೆ ಮಾಡತ್ತೀನಿ ರೀ. ಇವಿಷ್ಟು ರೊಟ್ಟಿ ಮಾಡೋದಂದ್ರೆ ಆಯ್ತು ಅವ್ರಿ. ನಾನಿಂದೆಲ್ಲ ಕೆಲಸ ಮಾಡ್ಕೋಬೇಕು ರೊಟ್ಟಿ ಆಯ್ತಂದ್ರೆ.
ಇದಕ್ಕೆ ಹಿಟ್ಟು ತೊಗೊಂಡು ಹಿಂಗೆ ವರ್ಷ ನೋಡ್ತೀನಿ ರೀ. ತೆಂಗಿನಕಾಯಿ ಇತ್ತಂದ್ರೆ ಹಿಟ್ಟು ಜಲ್ದಿ ಇದು ಆಗ್ತದೆ, ಕಟ್ರೆ ಇರ್ತದೆ. ಇದಕ್ಕಂದ್ರೆ ತೆಂಗಿನಕಾಯಿ ಇತ್ತಂದ್ರೆ ಹಸಿನೇ ಇರ್ತದೆ ರೀ. ಅದ್ರ ಕಲೆಗೆ ನಾ ಹಿಂಗೆ ಯಾವಾಗೂ ವರ್ಷ ನೋಡ್ತೀನಿ ರೀ. ಈಗೆಲ್ಲ ಯಾವಾಗೂ ಹಿಂಗೆ ನೋಡ್ತೀನಿ ರೀ ತೆಂಗಿನಕಾಯಿ ಬೇಕಾದ್ರೆ ನಾನು. ನೋಡ್ರಿ ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಆಯ್ತು ರೀ. ಬಟ್ಟೆ ಬಾಂಡ್ಯ ಎಲ್ಲ ಮಾಡಿದ್ರಿ. ನಾನಂತರ ಏನು ಕೆಲಸ ಉಳ್ಕೊಂಡಿಲ್ರಿ. ಇವಾಗ ಇಲ್ಲಿ ನೋಡ್ರಿ ಬಾಂಡ್ಯ ತೆಲ್ಲ ತಿಕ್ಕಿಟ್ಟಿನಿ, ಕಸ ಹುಡುಗಿನಿ ಎಲ್ಲ ಆಗೈತಿ. ನೋಡ್ರಿ ನಮ್ಮ ರಚ್ಚು ಹೊತ್ಕೊಂತ್ರಿ ಆಕಿಗೆ. ಇನ್ನಾಗ ಎಲ್ಲ ಕೆಲಸ ಮಾಡೀನಿ. ಇವರು ಹೊರಗೆ ಆಡತ್ತಾರ್ರಿ. ಇವರು ಇನ್ನೂ ಜಳಕ ಮಾಡಿತ್ತಿಲ್ಲಲ್ರಿ, ಜಳಕ ಎಲ್ಲ ಮಾಡಿದ್ರು. ಇನ್ನೂ ಹೊರಗೆ ಹಾಲು ಇಟ್ಟೀನಿ ನಾನು, ಹಾಲು ಕಾಯಕ್ಕೆ ಇಟ್ಟೀನಿ. ಇನ್ನೂ ಹಾಲು ಕಾಯಬೇಕು. ಮಾಮನೂ ಹೊರಗೆ ಹೋಗ್ಯಾರ್ರಿ. ಅವರು ಹೊರಗಂದ್ರೆ ಅರ್ಬಿ ಒಣಕಿ ನೋಡ್ರಿ. ಹೊರಗಂದ್ರೆ ಊರಾಗ ಹೋಗ್ಯಾರ್ರಿ. ಊರಾಗ ಅಗಿ ತರಕ್ಕೆ ಹೋಗ್ಯಾರ್ರಿ ಅವರು. ಯಾವ ಅಗಿ ಅಂದ್ರೆ ಕಬ್ಬಿನ ಅಗಿ ತರಕ್ಕೆ ಹೋಗ್ಯಾರ್ರಿ. ಅಲ್ಲಿ ಇನ್ನೂ ಒಂದು ಎಕರೆ ಎಕರೆ ಅರ್ಧ ಎಕರೆ ಅದ ರೀ, ನಮ್ಗೆ ಗೊತ್ತಿಲ್ಲ ರೀ ಎಷ್ಟು. ಅಲ್ಲಿ ಹೊಲ ಖಾಲಿ ಅದ್ರಿ, ಅಲ್ಲಿ ಕಬ್ಬು ಹಚ್ಬೇಕನ್ನತ್ತಾರ ರೀ. ಇನ್ನೂ ಅವರು ಎಲ್ಲ ಕಡೆ ಕಬ್ಬಿ ಅದ್ರಿ, ಇನ್ನೂ ಹಚ್ಬೇಕತ್ತರಿ. ಅದ್ರ ಕಲಾಗ ಕಬ್ಬಿನ ಅಗಿ ತರಕ್ಕೆ ಹೋಗ್ಯಾರ್ರಿ ಊರಾಗ. ನೋಡ್ರಿ ನಮ್ಮ ರಚ್ಚು ಹಳ್ಳ ತಗೊಳ್ರಿ. ನಮ್ದಂತ್ರ ಎಲ್ಲ ಐತ್ರಿ. ಇವಾಗ ಊಟ ಮಾಡ್ಬೇಕ್ರಿ. ಟೈಮ್ ನೋಡ್ರಿ ಇವಾಗ ಬಂದು 10 ಆಗತ್ತದ್ರಿ. 10 ಎಲ್ಲ ಅಡುಗೆ ಅಂತ ಆಯ್ತು ನೋಡ್ರಿ ನಂದು. ನೋಡ್ರಿ ಇವಾಗ ಊಟ ಆಯ್ತು, ಎಲ್ಲ ಆಯ್ತು. ಸುಮ್ ಕೂತಿದೇವ್ರಿ. ರಾಣಗೋ ಪಪ್ಪ ಊರಾಗ ಹೋಗಿರಲ್ರಿ, ಅವರು ಹೋಗ್ಯಾರೆ. ಇದು ತೊಗೊಂಬಂದ್ರಿ, ಹೋಗಿ ಅಗಿ ಅಂತ್ರಿ ಅಗಿ ತೊಗೊಂಬಂದ್ರು. ಅಗಿ ತೊಗೊಂಬಂದ್ಕೆರೆ ಆ ಕಡೆ ಹೋಗ್ಯಾರ್ರಿ ಅವ್ರು. ಇವಾಗ ನೀರು ಉಣಿಸ್ಕೆರೆ ಹಚ್ಲಿಕ್ಕೆ ನೀರು ಬಿಟ್ಟು ಹಂಗೆ ಕಬ್ಬಸ್ತಾರತ್ರಿ. ಅದಕ್ಕೆ ಹಚ್ಲಿಕ್ಕೆ ಹೋಗ್ಯಾರ್ರಿ ಅವ್ರು ಆ ಕಡೆ ತಳಗ. ನಾವು ಸುಮ್ ಕೂತಿದೇವ್ರಿ ಊಟ ಮಾಡಿ ಎಲ್ಲ ಮಾಡ್ಕೆರೆ. ಬಟ್ಟೆ ಎಲ್ಲ ಹಾರ್ಯಾರ ತಾಳು ಬೀಳಗತ್ತಾವ್ರಿ. ಗಾಳಿ ಬಿಟ್ಟದಲ್ರಿ ಜೋರ, ಒಂದು ಜರ ಬಿಸಿಲು ಬಿಟ್ಟಂಗೆ ಆಗೈತ್ರಿ. ಅರ್ಬಿ ಒಣಗ್ತಾವಲ್ರಿ, ಅದ್ರ ಕಲೆಗೆ ಹಾಕಿದ್ರಿ. ಅರ್ಬಿ ಒಣಗಾನ ತೆಗಿಬೇಕು. ಎಮ್ಮಿಗೆ ನೀರು ಕುಡಿಸ್ಬೇಕ್ರಿ. ಅವರು ಹೋಗ್ಯಾರ. ಎಮ್ಮಿಗೆ ಒಂದು ಸ್ವಲ್ಪ ನೀರು ಕುಡಿಸ್ತೀನಿ ರೀ ನಾನೇ. ಎಮ್ಮಿ ಅದಲ್ರಿ ನೋಡ್ರಿ, ಹ್ಯಾ ನೋಡತ್ತದ ಅದು ನನಗೆ. ನೀರು ಕುಡಿತಾಳೇನೋ ಅಂತೇಳಿ ನೋಡತ್ತದ್ರಿ. ಅದನ್ನು ಕತ್ತಳಗೆ ಹೋಗ್ಯಾರ ಅವ್ರು ತೋರಿಸ್ಬೇಕಾದ್ರೆ. ಆ ಕತ್ತಳಗಾರ ರೀ, ನಾವಿಲ್ಲಿ ಮ್ಯಾಲಿದ್ದೀವಲ್ರಿ, ಅದ್ರ ಕಲೆಗೆ ಅವ್ರು ಕುಡಿಸೋದಾಗಿರ ತಳ ಹೋಗ್ಯಾರ ಅವ್ರು ಪೂರ. ಬರೀ ಇವಾಗ ನಾನು ಒಂದು ಸ್ವಲ್ಪ ಎಮ್ಮೆ ನೀರು ಕುಡಿಸ್ತೀನಿ. ಅವರು ಆಟ ಆಡತ್ತಾರ್ರಿ. ಆಡ್ಬೇಕು ಅವರು. ನೀಲ್ಕಾಯಿ ನೋಡ್ರಿ ಗಿಡದಾಗ ಎಷ್ಟಾಗ್ಯಾವ ನೀಲ್ಕಾಯಿ ಅಂತೇಳಿ. ಭಾಳ ಆಗ್ಯಾವ್ರಿ ನೀಲ್ಕಾಯಿ. ಅದ್ರ ಹರ್ಲಿಕ್ಕಂದು ಬರಂಗಿಲ್ಲಲ್ರಿ, ಗಿಡ ಏರಿ ನಮ್ಗೆ ಅಷ್ಟು ನೀಲ್ಕಾಯಿ ಅದಾವ್ರಿ. ಚಂದನು ರುಚಿ ರುಚಿ ಅದಾವ್ರಿ ನೀಲ್ಕಾಯಿ ಅಂದ್ರೆ. ಹೇಳಿಕೆ ಇದು ಆಗಂಗಿಲ್ಲ ಅಷ್ಟು ಅದಾವು. ಅವರು ಆಡ್ಲತ್ತಾರ ನೋಡ್ರಿ ಅಲ್ಲಿ. ನಾನು ಹೋಗ್ಯಾರೆ ಒಂದು ಸ್ವಲ್ಪ ನೀರು ಕುಡಿಸಿ ಮಾಡಿ ನಾವು ಕುಂದಿರ್ತೇವೆ ರೀ. ಅವ್ರು ಬರತ್ತೆ. ನಾವು ಊಟ ಮಾಡಿಲ್ರಿ ಮುಂಜಾನೆ ಹಿಡ್ದವರು. ಊಟ ಮಾಡ್ಬೇಕು ಅವರು. ಅಲ್ಲೇ ನಾವು ಊರಾಗೆ ನಾಷ್ಟ ಮಾಡ್ರಿ ಏನು ಮಾಡಿರಿ ಗೊತ್ತಿಲ್ರಿ. ಮಾಡಾಕ್ರಿ ಮನ್ಯಾಗ. ಇಲ್ಲಿ ಊಟ ಮಾಡಿಲ್ರಿ ಅವ್ರನ್ನ. ನಮ್ದಂತೂ ಊಟ ಆಗ್ಯದ, ನಿಮ್ಮದು ಎಲ್ಲರದ್ದು ಆಗ್ಯದ ಅನ್ಕೋತೀನಿ ರೀ ನಾನು. ನೋಡ್ರಿ ಫ್ರೆಂಡ್ಸ್, ಇವಾಗ ಹೊತ್ತು ಮುಣ್ಗಾಗಿ ಮಾಮ ದೋಣಿ ಸ್ವಚ್ಛ ಮಾಡತ್ತಾರ್ರಿ. ಮಾಲಕ್ರಿ ಒಳಗ್ಯಾರಂತ್ರಿ. ಈಗ ಮತ್ತೊಂದು ಎಮ್ಮೆ ಥರ ಅವ್ರಂತ್ರಿ. ಅದಕ್ಕೆ ದೋಣಿ ಎಲ್ಲ ಭಾಳ ಹೊಲಸಾಗ್ಯದ. ನನ್ನ ಸ್ವಚ್ಛ ಮಾಡ್ಯಾರ್ರಿ. ಬಾ ಬಾ ನಮ್ಮ ರಚ್ಚು ರಾಣ ಚಪ್ಪಲ್ ತೊಗೊಂಡು ಹಾಕೊಳತ್ತಾಡ್ರಿ. ಹಾಕೊಳಕ್ಕೆ ಬರ್ಲಾಗ್ಯದ. ಸುಮ್ಕೆ ಆತಾಡ್ರಿ ಆಕೆ ಅಂತ. ಇಲ್ಲಿ ನೋಡ್ರಿ ಸ್ವಚ್ಛ ಮಾಡತ್ತಾರ ನೋಡ್ರಿ ಮಾಮ. ಸ್ವಚ್ಛ ಆಯ್ತಿಲ್ಲ ಅರ್ಧ ರೀ ನೋಡ್ರಿ, ಅರ್ಧ ಸ್ವಲ್ಪ ಸ್ವಚ್ಛ ಮಾಡ್ಯಾರ್ರಿ. ಹೊಸದು ಹೌದು, ಹೊಸ ಎಮ್ಮೆ ತರತ್ರಿ. ಇದತ್ರಿ ಸಣ್ಣ ಕರ ಅನ್ನೋದತ್ತ. ಅದಕ್ಕೆ ಇವಾಗ ಇಲ್ಲಿ ಸ್ವಚ್ಛ ಮಾಡಂದಿರತ್ತ, ಅದಕ್ಕೆ ಮಾಡತ್ತಾರ ನೋಡ್ರಿ ಅವರು. ಇದನ್ನು ಮಾಡ್ತೀಮ್ಮ, ಇದು ಇಲ್ಲಲ್ಲ ಅದ್ರ ಪುರ್ತಕ್ಕೆ. ನೋಡ್ರಿ ನಮ್ಮ ರಚ್ಚು ಅವ್ರ ಪಪ್ಪನ ಬಲ್ಲಿ ಬಿಟ್ಟು ಬರೋರ್ಗಳ. ನಮ್ಮ ರಾಧಿಕಾ ಹೊಡೆದು ನೋಡ್ರಿ. ಇಷ್ಟೇ ಅಂದ್ರೆ ಭಾಳ ಬೆಳಗ್ಗೆ ಆಡ್ರಿ ರಚ್ಚು. ರಚ್ಚು ನೋಡಿ, ನಾ ಈಗ ಹೋಗ್ತೀನಿ. ಹಂಬಬಲ್ ಒಯ್ತೀನಿ ಬಾ. ನೀನು ಬಾಯ್ಲಿ ಹಂಬಬಲ್ ಒಯ್ತೀನಿ ಬಾ. ಹಂಬಬಲ್ ಆಯ್ತಲ್ಲ. ಇದ್ರ ಸ್ವಚ್ಛ ಆಯ್ತಂದ್ರೆ ಆಯ್ತು ರೀ. ಇದ್ರ ಸ್ವಚ್ಛ ಮಾಡ್ಯಾರ. ಇವಾಗಿನ ಮೇವು ಕತ್ತರಿಸ್ಬೇಕಲ್ರಿ, ಮೇವು ಇಟ್ಟಾರ್ರಿ. ಇದು ಎಮ್ಮೆ ತರ್ತಾರಲ್ರಿ, ಅದಕ್ಕೂ ಆಮೇಲೆ ಇವು ನಮ್ಮ ಇಲ್ಲಿ ಅದಾವಲ್ರಿ ಇವು ಎಮ್ಗಳಿಗೂ ಬೇಕಲ್ರಿ. ಈಗ ಬಂದು ಎಮ್ಮಿಗೆ ಇದಕ್ಕೆ ಅದಕ್ಕಲ್ಲಿಗೆ ಅಷ್ಟು ತಂದಾರ್ರಿ, ಭಾಳ ತಂದಾರ್ರಿ. ಅದನ್ನು ಇನ್ನೂ ಹೊತ್ತು ಮುಣ್ಗಾಳಿಗೆ ಅಂತ ಬರ್ತಿರ್ಬೇಕ್ರಿ. ಇನ್ನೂ ಬಂದಿಲ್ಲ ರೀ. ಇವಾಗ ತರ್ತಾರ್ರಿ. ಇನ್ನೂ ಹೊತ್ತು ಮುಣಿಗೆ ಅಂತ ತೊಗೊಂಬರ್ತಾರ್ರಿ ಅವಾಗ. ನೋಡ್ರಿ ಇಲ್ಲಿ ನಮ್ಮ ರಚ್ಚು ಬಾಂಡೆ ತೊಳ್ಯಾಕತ್ತಾಳ. ಉಂಡಿಟ್ಟಿದ್ದೇವೆ ರೀ ಆಗಲೇ. ಅವು ತೊಳ್ಕೋದು ಕೂತಾವ ನೋಡ್ರಿ. ನೀರು ಹಾಕಿ 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 ಕ್ಯಾಮ್ ಮಾಡತ್ತ ಅಂತೇಳಿ ನಾನು ಇದು ಮಾಡತ್ತಿದ್ರಿ. ಬಟ್ಟೆ ಬಾಂಡೆ ಅವನು ಮಾಡ್ಬೇಕಂತೇಳಿ ಬಾಂಡೆಗೊಳೆ ಮಾಡಿಡತ್ತಿದ್ರಿ. ಮಾಡಿ ನೋಡಿರೋ ಎಷ್ಟಾಗೈತೆ ಅಂತೇಳಿ. ಇವಾಗ ಮಳೆ ಬರ್ತದ್ರಿ, ಅದಕ್ಕಲ್ಲೇ ಪಟ ಪಟ ನಾನು ಒಂದಿಷ್ಟು ಬಟ್ಟೆ ಅದಾವು. ಬಟ್ಟೆ ತೊಗೊಂಡು ಆಮೇಲೆ ಬಾಂಡೆ ತಿಕ್ಕೊಂಡು ಎಲ್ಲ ಇದು ಮಾಡಿ ಇಟ್ಕೋತೀನಿ ರೀ. ಬಟ್ಟೆ ತೊಗೊಳಗತ್ತೀನಿ ನೋಡ್ರಿ. ಇವಾಗ ಬಾಂಡೆ ತಂದು ಒಳೆ ಮಾಡಿಟ್ಟಿನಿ. ಬಟ್ಟೆ ತೊಗೊಂಡ್ಕೆರೆ ಆಮೇಲೆ ಇದು ಮಾಡ್ತೀನಿ.
ಇನ್ನು ಗಗರಿ ಹಸಿ ಇತ್ತು ರೀ. ಎಲ್ಲ ಅರ್ಬಿ ಒಣಗ್ಯವು, ಯಾಕಂದ್ರೆ ತಳಗಾಗಿತ್ತಲ್ಲ ರೀ, ಅದಕ್ಕೆ ಜರ ಹಸಿ ಆಗಿತ್ತು ರೀ ಅದು. ಆಮೇಲೆ ಅಲ್ಲಿ ಬಾಳೆ ಗಿಡದಾಗ ಬಾಳಿಕೆ ಆಗ್ಯಾವ ನೋಡಿದ್ರಿ. ಒಂದು ಗಿಡಕ್ಕೆ ಗೊನೆಗಳು ಕಾಣಿದ್ರಿ ನನಗೂ. ನಮ್ಮ ರಚ್ಚುಗ ಒಂದೇ ಆಗ್ಯದ ನನ್ನ, ಆಕಿನೂ ಒಂದೇ ಆಗ್ಯದ ಅಂತೇಳಿ ಬಟ್ ಮಾಡಿ ತೋರಿಸುತ್ತೇಳ್ರಿ. ನಮ್ಮ ರಾಯ ನೋಡ್ರಿ ಹುಳಕ್ಕೆ ಹೆಂಗೆ ಹೊಡ್ಯಾತಾನ ಅಂತೇಳಿ, ಅವನು ಹುಳ ಅದ ಏನದನು ಹೊಡ್ಯಾಗತ್ತಾನ ರೀ ಅವ. ನಮ್ಮ ಶಾದು ಕಾಲು ತೊಗೊಳಗತ್ತಾಳ್ರಿ, ಆಕಿನೂ ಕಾಲು ಕೆಸರಾಗ್ಯವನು. ಇವಾಗ ನೋಡ್ರಿ ಫ್ರೆಂಡ್ಸ, ನಾನು ಮಾಮ ಕಣಕಿ ಕತ್ತರಿಸತ್ತೀವಿ ರೀ. ಮಾಮ ಕಬ್ಬನಾಗ ಏನೋ ಐತೈತೆ ಹೋದ್ರಿ ಅವರು. ಒಂದು ಇಷ್ಟು ಕತ್ತರಿಸಿ ನೋಡ್ರಿ. ಇವಾಗ ಇನ್ನು ಇಷ್ಟು ಕತ್ತರಿಸ್ಬೇಕು ರೀ, ಇನ್ನು ಇಷ್ಟು ಅದ ರೀ. ನಾನು ಕೊಡೋದು ಅವ್ರು ಕತ್ತರಿಸೋದು ಮಾಡತ್ತಾರ ರೀ. ಗಿಡದಾಗ ಏನೋ ಚೂ ಮಾಡತ್ತಾವ್ರಿ. ಅವೆಲ್ಲ ನೀಲ್ಕಾಯಿ ಕತ್ತರಿಸಿ ಹೊಕಾಡ್ತಾವಲ್ರಿ, ಗುಬ್ಬಿ ಐತವ ಅವೆಲ್ಲ ಇದು ಮಾಡತ್ತಾವ್ರಿ. ಮತ್ತು ಮುಣ್ಗ್ಯದ್ರಿ ಮಾಡಂತ್ರು ಮತ್ತೆ ಆಗ್ಯದ. ನೀನು ರಾತ್ರಿ ಹಂಗೆ ಮಳೆ ಹೊಡಿತದ, ಹಂಗೆ ಮತ್ತೆ ಮಳೆ ಹೊಡಿತದ್ರಿ. ಹೂವ ಏನಾಯ್ತು ರಚ್ಚುಗ? ಇದೆಷ್ಟು ಕತ್ತರಿಸಿ ಅಂದ್ರೆ ನನ್ನ ಒಂದು 4 ಬಾಂಡೆ ಅದಾವ್ರಿ. ನೀಲ್ಕಾಯಿ ಬಿತ್ತು ನೋಡ್ರಿ, ಇಲ್ಲಿ ನೀಲ್ಕಾಯಿ ಬಿತ್ತೋಡ್ರಿ ಹತ್ರ ಮೇಲಿಂದು ಹಿಡ್ರೆ. ನೋಡ್ರಿ ಮಳೆ ಹೊಂಟಿತ್ತು. ಮಳೆಯಾಗ ನಾನು ಎಲ್ಲರೂ ಕೂತು ಶೇವ ತಿನ್ನತ್ತಿದ್ದೀವಿ. ಅವ್ರಿಗೆ ಶೇವ ಕೊಟ್ಟಿದ್ರಿ. ಅವರು ಶೇವ ತಿನ್ನತ್ತಿರು. ಶೇವ ತಿಂದ ಕೆರೆ ಎಲ್ಲ ಖಾಲಿಯಾಗ ನಮ್ಮ ರಚ್ಚು ಎಲ್ಲ ಚೆಲ್ಲತ್ತೇಳ್ರಿ. ಅದಕ್ಕೆ ನೋಡ್ರಿ ಮಳೆ ಎಷ್ಟು ಜೋರು ಬರಾಕತ್ತಿತ್ತು ಅಂತೇಳಿ. ಮಳೆ ಬರಾಕತ್ತಿತ್ತು, ಬಂದು ಬಳಕ ಇಲ್ಲೇ ಕೂತ್ಬಿಟ್ಟೇವ್ರಿ. ನಾವೆಲ್ಲ ಅರ್ಬಿ ಐತೆಲ್ಲ ತೊಗೊಂಡೇವು, ಚಲೋ ಆಯ್ತು ನೋಡ್ರಿ. ಅವಾಗ ನೋಡ್ರಿ ಎಮ್ಮೆ ತೊಗೊಂಬಂದಾರ. ಎಮ್ಮೆ ತಿಳ್ಕೊಂಡು ಕೂತಾರೆ ಮಾಮ. ಕರಾನು ಅಲ್ಲೇ ಕೂತದ ನೋಡ್ರಿ ತಾಗ. ಸಣ್ಣ ಪಾಪ ಅದ್ರಿ ಕರ, ಇನ್ನು ಸಾಣ್ತದ ರೀ. ಜಸ್ಟ್ ಇನ್ನಾಗೆ ತೊಗೊಂಬಂದ್ರಿ. ನಾವು ನೋಡಿತಿಲ್ಲ, ಕೂತಿದ್ದೆ ತಳಗ ತೊಗೊಂಬಂದು ನಿಂದ್ರಿಸಿದ್ರಿ. ಅವರೆಲ್ಲರೂ ಹೋಗೋಣ ಆಮೇಲೆ ಕರ ಹೆಂಗದತ್ತೇಳಿ ತೋರಿಸ್ತೀನಿ ರೀ ನಿಮ್ಗೆ. ಕರ ತಳಗ ಕೂತದ್ರಿ. ಅದನ್ನು ಗಾಡಿ ತೊಂದ್ರೆ ಎದ್ರಾಗ ತೊಂದ್ರೆ ಗೊತ್ತಿಲ್ಲ ರೀ ನನಗೆ. ತಂದು ಬಿಟ್ಟಾರ್ರಿ. ಮಾಮನು ಹಿಡ್ಕೊಂಡು ಕೂತಾರ್ರಿ. ಅದಕ್ಕೆ ಎಮ್ಮೆನೂ ಬತ್ತಲ್ರಿ, ಅದಕ್ಕೆಲ್ಲಾಗ ಎಲ್ಲರೂ ನೋಡ್ಕೊತ ನೋಡ್ಲಿಕ್ಕೆ ಹೊಂಟ್ರಿ. ರಾಯಣತ್ ಎಲ್ಲರೂ ಮಳೆಗೆ ಹೋಗಿ ನಿಂದ್ರಾತ್ರಿ. ಅವರಿಗೆಲ್ಲ ಕರ್ಲಾಗತ್ತೀರಿ ನಾನು, ಯಾಕೆ ಮಳೆಗೆ ಹೊಂಟಾರ ಎಮ್ಮೆ ನೋಡೋಕ್ಕಲ್ಲ. ಕರನೂ ಬಂದಿತ್ತಲ್ರಿ, ಅದಕ್ಕೆಲ್ಲಾಗೆ ಇವತ್ತಿಲ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.